ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಹಾಜರಾಗ್ತಾರೆ. ಈಗಾಗಲೇ ಸೆಷನ್ಸ್ ಕೋರ್ಟ್ನತ್ತ ಹೊರಟಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದಕ್ಕೆ ಬಾಕಿ ಇದೆ. ಹಾಗಾಗಿನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹೋಗ್ತಾ ಇದ್ದಾರೆ. ಬೇಲ್ ಪ್ರಕ್ರಿಯೆ ಮುಗಿದ ಬಳಿಕ ನಿವಾಸಕ್ಕೆ ದರ್ಶನ್. ಜಾಮೀನು ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಈಗ ಸೆಷನ್ ಕೋರ್ಟ್ನತ್ತ ಆರೋಪಿ ದರ್ಶನ್ ಹೋಗ್ತಾ ಇದ್ದಾರೆ. ಜಾಮೀನು ಪ್ರಕ್ರಿಯೆ ಇನ್ನೂ ಸಹ ಬಾಕಿ ಇದೆ. ಜಾಮೀನು ಸಿಕ್ಕಿದ್ದು ಶುಕ್ರವಾರ, ಶನಿವಾರ ರಜೆ ಇತ್ತು. ಹಾಗಾಗಿ ಯಾವುದೇ ಪ್ರಕ್ರಿಯೆಗಳು ಸಹ ಆಗಿಲ್ಲ. ಹಾಗಾಗಿ ಇವತ್ತು ಸೆಷನ್ ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ನಡೆಯಬೇಕಾಗಿದೆ. ಷರತ್ತುಬದ್ಧವಾಗಿ ಜಾಮೀನನ್ನ ನೀಡಲಾಗಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಬಾಂಡ್ಗಳಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಫುಲ್ಫಿಲ್ ಮಾಡೋಕಿದೆ ಷರತ್ತುಗಳನ್ನ. ಹಾಗಾಗಿನೇ ಇವತ್ತು ದರ್ಶನ್ ಅವರು ಸೆಷನ್ಸ್ ಕೋರ್ಟ್ ಹತ್ತ ಹೊರಟಿದ್ದಾರೆ. ಕೋರ್ಟ್ಗೆ ಹಾಜರಾಗಿ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ದರ್ಶನ್ ಮನೆ ಕಡೆ ಹೊರಡ್ತಾರೆ. ಈಗ ತಾನೇ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಟಿರುವಂತಹ ದರ್ಶನ್ ಸೆಷನ್ಸ್ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಗಡೆ ಬಂದಿರೋದು ದರ್ಶನ್. ಅದು ಯಾವ ಕಾರಣಕ್ಕೆ? ಸೆಷನ್ ಕೋರ್ಟಿಗೆ ಹೋಗಿ ಜಾಮೀನು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದು ಬಾಕಿ ಇದೆ. ಹಾಗಾಗಿ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹೋಗ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಸೆಷನ್ ಕೋರ್ಟ್ಗೆ ದರ್ಶನ್ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ ಕೋರ್ಟ್ಗೆ ಹೋಗಲಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೆಷನ್ ಕೋರ್ಟ್ಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ದರ್ಶನ್ ಅವರು ಸೆಷನ್ ಕೋರ್ಟ್ ನಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಪ್ರಕ್ರಿಯೆಯನ್ನ ಸಹ ಪೂರ್ಣಗೊಳಿಸಲಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಸೆಷನ್ ಕೋರ್ಟ್ಗೆ ದರ್ಶನ್ ಹೋಗಿದ್ದಾರೆ. ಈಗ ಸೆಷನ್ ಕೋರ್ಟ್ ನಲ್ಲಿ ದರ್ಶನ್ ಅವರಿದ್ದಾರೆ. ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಿದ್ದಾರೆ. 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಶುಕ್ರವಾರ ಬೇಲ್ ಸಿಕ್ತು. ಹಾಗಾಗಿ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದಕ್ಕಾಗಿ ಸೆಷನ್ ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸೆಷನ್ ಕೋರ್ಟ್ಗೆ ತಲುಪಿದ್ದಾರೆ ದರ್ಶನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸೆಷನ್ ಕೋರ್ಟ್ಗೆ ದರ್ಶನ್ ಅವರು ಹೋಗಿರುವಂತಹ ದೃಶ್ಯ ಇದು. ಸೆಷನ್ಸ್ ಕೋರ್ಟ್ಗೆ ಆರೋಪಿ ದರ್ಶನ್ ಹೋಗಿದ್ದಾರೆ. ಇನ್ನು ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದು ಬಾಕಿ ಇದೆ. ಆ ಕೆಲಸ ಇವತ್ತು ಮಾಡ್ತಾರೆ. ಅದು ಮುಗಿದ ನಂತರದಲ್ಲಿ ಮನೆಗೆ ದರ್ಶನ್ ತಲುಪ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಪ್ರಕ್ರಿಯೆಯನ್ನ ದರ್ಶನ್ ಮುಗಿಸ್ತಾರೆ. ಶುಕ್ರವಾರ ಬೇಲ್ ಮಂಜೂರಾಯಿತು. ರೆಗ್ಯುಲರ್ ಬೇಲ್. ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ. ಆ ಷರತ್ತುಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದಾರೆ. ಶುಕ್ರವಾರ ಬೇಲ್ ಆಗಿದ್ರಿಂದಾಗಿ ಶನಿವಾರ ರಜೆ ಇತ್ತು. ಭಾನುವಾರನೂ ಸಹ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸೋಮವಾರ ಇವತ್ತು ಸೆಷನ್ ಕೋರ್ಟ್ಗೆ ಹೋಗಿ ಷರತ್ತುಗಳನ್ನ ಪೂರ್ಣಗೊಳಿಸಲಿದ್ದಾರೆ ದರ್ಶನ್. ಈಗಾಗಲೇ ಸೆಷನ್ ಕೋರ್ಟ್ಗೆ ತಲುಪಿದ್ದಾರೆ ದರ್ಶನ್. ನಮ್ಮ ಪ್ರತಿನಿಧಿ ರಮೇಶ್ ಅವರು ಹೇಳ್ತಾ ಇದ್ರು 3 ಗಂಟೆಯ ನಂತರದಲ್ಲಿ ಕೋರ್ಟ್ನ ಕೆಲಸಗಳು ಆರಂಭ ಆಗುತ್ತೆ. ಈಗ ಲಂಚ್ ಅವರ್ ಇರುತ್ತೆ. 3 ಗಂಟೆ ನಂತರದಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಸಹ ಮುಗಿಸಿಕೊಳ್ಳಲಿದ್ದಾರೆ ದರ್ಶನ್. ಜಾಮೀನಿನ ಪ್ರಕ್ರಿಯೆಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.